ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 30,000 ಕುಸಿತ ಕಂಡಿದೆ. 1 ಕೆಜಿ ಬೆಳ್ಳಿ ಬೆಲೆ 2,75,124 ರೂಪಾಯಿ. ಸಂಜೆ ಹೊತ್ತಿಗೆ ಇನ್ನಷ್ಟು ಇಳಿಯುವ ಸಾಧ್ಯತೆ ಇದೆ. ಬಜೆಟ್ ಬೆನ್ನಲ್ಲೇ ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಇದೀಗ. ಬೆಳ್ಳಿ ಆಭರಣ ಪ್ರಿಯರಿಗೆ ಸಖತ್ ಖುಷಿ ಸುದ್ದಿ. ಬೆಳ್ಳಿ ಗಟ್ಟಿ ಖರೀದಿ ಮಾಡಿದ್ದವರಿಗೆ ಹೃದಯಾಘಾತದ ಸುದ್ದಿ ಇದು. ಬೆಳ್ಳಿಯಲ್ಲೂ ಕೂಡ ಒಂದೇ ದಿನಕ್ಕೆ 30,000 ಕುಸಿತವನ್ನ ಕಂಡಿದೆ. ಸದ್ಯ ಬೆಳ್ಳಿಯ ಬೆಲೆ 1 ಕೆಜಿಗೆ 2,75,000 ರೂಪಾಯಿ. ಸಂಜೆ ಹೊತ್ತಿಗೆ ಇನ್ನಷ್ಟು ಇಳಿಯುವಂತಹ ಸಾಧ್ಯತೆ ಇರುವಂತದ್ದು. ಚಿನ್ನದ ಮಾರ್ಕೆಟ್ನಲ್ಲೂ ರಕ್ತಪಾತ ಇದೀಗ. ಇಂದು ಒಂದೇ ದಿನ 10,000 ಕುಸಿತವನ್ನ ಕಂಡಿದೆ ಚಿನ್ನದ ಬೆಲೆಯಲ್ಲಿ. 1,55,000 ರೂಪಾಯಿಗೆ ಕುಸಿದ ಚಿನ್ನದ ಬೆಲೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ. ಶುದ್ಧ ಚಿನ್ನ ಖರೀದಿ ಮಾಡಿದ್ದವರಿಗೆ ಶಾಕ್ ಎದುರಾಗಿದೆ. ಸಂಜೆ ವೇಳೆಗೆ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇರುವಂತದ್ದು. ಈ ವಾರದಲ್ಲೇ ಲಕ್ಷದೊಳಗೆ ಇಳಿಯುತ್ತಾ ಚಿನ್ನದ ಬೆಲೆ. ಚಿನ್ನದ ಮಾರ್ಕೆಟ್ನಲ್ಲೂ ರಕ್ತಪಾತ. ಇಂದು ಒಂದೇ ದಿನ 10,000 ಕುಸಿತ ಚಿನ್ನದಲ್ಲಿ. ಸದ್ಯ 1,55,000 ಚಿನ್ನ. ಇದೀಗ ಮೇಡಮ್ ನಾವು ಮಾತನಾಡ್ತಾ ಇದ್ವಿ ಚಿನ್ನದ ಬಗ್ಗೆ. ಈಗ ತಾನೇ ಮಾತನಾಡ್ತಾ ಬೆಳ್ಳಿ ಅಂದ್ರೆ ಅವ್ರು ಕೇಳಿಸ್ಕೊಂಡಾಗ್ಲೇ ಅದು ಅಲ್ಲೋಲ ಕಲ್ಲೋಲ ಆಗೋಯ್ತು ಗ್ಲೋಬಲ್ ಮಾರ್ಕೆಟ್. ಸೊ ಹಂಗಾಗಿ ಇದು ಖುಷಿ ಸುದ್ದಿನೇ ಅಲ್ವಾ. ನಾನು ಹೇಳ್ತಾ ಇದ್ದೆ ಇವಾಗ ನಿಮ್ಗೆ ಹೇಳಿದೆ ಬಟ್ಟೆ ಮಾರುಕಟ್ಟೆ ಹೇಗ್ ನಡೀತಾ ಇದೆ, ಆಮೇಲಿಂದ ಇವಾಗ ಮದ್ವೆ ಸೀಸನ್ ಬರ್ತಾ ಇದೆ ಅಂತ ಅನ್ಬಿಟ್ಟು ಅಂತ. ಮೋಸ್ಟ್ಲಿ ಇವತ್ತೆಲ್ಲ ಹೆಣ್ಮಕ್ಳು ಓಡೋಗ್ತಾರೆ. ಏನೇನು ಅವ್ರು ಎತ್ತಿಟ್ಕೊಂಡಿದ್ರು ಡಬ್ಬಿನಲ್ಲೆಲ್ಲ ಹಾಕಿಟ್ಕೊಂಡಿದ್ರು ದುಡ್ಡುಗಳು ಇವತ್ತು ಮೋಸ್ಟ್ಲಿ ಎಲ್ಲ ತೆಗಿತಾರೆ ಅಂತ ಅನ್ಸುತ್ತೆ. ಹಂಗಂತ ಅನ್ಬಿಟ್ಟು ಕಡಿಮೆ ಆಗೋಯ್ತು ಆ ತರ ಅಲ್ಲ. ನಮ್ಗೆ ಎಕಾನಮಿ ಬಂದ್ಬಿಟ್ಟು ನಮ್ಗೆ ಯಾವತ್ತೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಅದು ಒಂದಿನ ಇದ್ದಂಗೆ ಇನ್ನೊಂದಿನ ಇರೋದಿಲ್ಲ. ಆಮೇಲೆ ಇವತ್ತು ಏನು ನಮ್ದು ನಡೆದಿದೆ ಇಲ್ಲಿ ಬಡ್ಜೆಟ್, ಇವಾಗ ಎಲ್ಲಾನು ಇದ್ರಲ್ಲೇ ನಡಿಬೇಕು ಅನ್ನೋದೇನು ಅಗತ್ಯ ಇಲ್ಲ. ಅವ್ರು ಹೇಳ್ದಂಗೆ ನಾಳೆಯಿಂದ ನಮಗೆ ಮಾರ್ಕೆಟ್ ಓಪನ್ ಆಗೋದು. ಇದು ಸಂಡೇ ಇವತ್ತು ನಮ್ಗಿರೋದು. ಸೊ ಹಾಗಾಗಿ ಸಡನ್ ಆಗಿ ಅಯ್ಯೋ ನಂದೆಲ್ಲ ಬಿದ್ದೋಯ್ತು ಇಲ್ಲ, ನಾಳೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಾವು ವೇಟ್ ಮಾಡಿ ನೋಡ್ಬೇಕು. ಸೊ ಹಾಗಾಗಿ ಇವತ್ತು ಚಿನ್ನ ಇಳಿತು ಬೆಳ್ಳಿ ಇಳಿತು ಅನ್ನೋದು ಒಂದು ತುಂಬಾ ಖುಷಿ ವಿಚಾರ ಹೆಣ್ಮಕ್ಳಿಗೆ. ಸೊ ಆದ್ರೆ ತುಂಬಾ ಪರ್ಚೇಸ್ ಮಾಡಿ ಇಟ್ಕೊಂಡ್ರವ್ರು ಮೋಸ್ಟ್ಲಿ ಬೇಜಾರಾಗ್ಬಹುದೇನೋ, ಬಟ್ ಆದ್ರೂ ಕಡಿಮೆ ಆದ್ರೂ ಪರವಾಗಿಲ್ಲಪ್ಪ ನಾವು, ಯಾಕಂದ್ರೆ ನಮ್ಮ ಭಾರತೀಯರು ಸ್ವಲ್ಪ ನಾವು ಚಿನ್ನ ಪ್ರಿಯರು. ಈ ಬಗ್ಗೆ ಒಂದಿಷ್ಟು ತಜ್ಞರು ಸಲಹೆಯನ್ನ ಕೊಟ್ಟಿದ್ರು ಮೇಡಮ್. ಯಾರು ಈಗ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ ಅಂತ ತಕ್ಷಣ ಓಡ್ ಹೋಗಿ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಇನ್ನು ಹೂಡಿಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜಾಸ್ತಿ ಹೂಡಿಕೆಯನ್ನು ಸಹಿತ ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಡಿ. ಯಾಕಂದ್ರೆ ಇದೊಂದು ನೀರ್ ಮೇಲಿನ ಗುಳ್ಳೆ ಇದ್ದಂಗೆ, ಯಾವಾಗ ಒಡೆಯುತ್ತೆ ಅಂತ ಹೇಳಕ್ ಆಗಲ್ಲ ಅಂತ. ಸೊ ಈಗ ಸದ್ಯಕ್ಕೆ ಆ ಎಫೆಕ್ಟ್ ಯಾರ್ಯಾರು ಹೂಡಿಕೆದಾರರಿಗೆ ಒಂದ್ ರೀತಿಯಾಗಿ ತಟ್ಟಿರುತ್ತೆ ಅಂತ. ಈಗ ಇನ್ನು ಯಾರು ಗಟ್ಟಿ ಬಂಗಾರವನ್ನ ಇಟ್ಕೊಂಡಿರ್ತಾರೆ, 24 ಕ್ಯಾರೆಟ್ ಆಗಿರ್ಬೋದು, ಒಂದು ಗಟ್ಟಿ ಬಂಗಾರಗಳನ್ನ ತೆಗೆದುಕೊಂಡು ಇನ್ನೂ ಜಾಸ್ತಿ ಆಗ್ಬಿಡಿ. ಯಾಕಂದ್ರೆ 2 ಲಕ್ಷ ದಾಟುತ್ತೆ ಬಂಗಾರ ಅನ್ನುವಂತ ಒಂದಿಷ್ಟು ಊಹಾಪೋಹಗಳಿತ್ತು. ಸೊ ಹೀಗಾಗಿ ಒಂದ್ ರೀತಿಯಾಗಿ ಹೊಡಿತಾ ಏನಿಲ್ಲ, 10,000 ರೂಪಾಯಿ ಕಡಿಮೆ ಆಗೋಯ್ತು ಅಂದ ತಕ್ಷಣ ಅವರು ತಗೊಂಡು ಇಟ್ಕೊಂಡಿರೋದಕ್ಕೆ ಇನ್ನೂ ಬೆಲೆ ಇದ್ದೇ ಇರುತ್ತೆ. ಸೊ ಅದು ತೀರಾ ಕ್ರಾಶ್ ಹೋದಾಗ ಇವ್ರು ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಅಂದ್ರೂ ನಮ್ಮ ಭಾರತೀಯರು ಯಾರು ಯೋಚನೆ ಮಾಡಲ್ಲ ರೀ. ಯಾಕಂದ್ರೆ ನಮ್ಗೆ ಎಲ್ಲೋದ್ರೂ ನಾವು ಗೋಲ್ಡ್ ಹಾಕೋಬೇಕು, ಖುಷಿ ಪಡ್ಬೇಕು. ಸೊ ಅದು ನಮ್ಮ ವೇದ ಪುರಾಣಗಳಲ್ಲೇ ಇದೆ. ಅದೊಂದು ಪಾಸಿಟಿವ್ ಎನರ್ಜಿ ಅಂತ ಇರಬೇಕು ಆ ತರ ಅಲ್ಲ. ಬಟ್ ಇನ್ವೆಸ್ಟ್ಮೆಂಟ್ಗೆ ಅಂತ ಮಾಡ್ಕೊಂಡಿರೋರು ಮೋಸ್ಟ್ಲಿ ಆಘಾತ ಆಗ್ಬೋದು. ಬಟ್ ಈ ತರ 10,000 ಕಡಿಮೆ ಆಗೋದಕ್ಕೆಲ್ಲ ಯಾರು ಯೋಚನೆ ಮಾಡಿ ಖುಷಿ ಆಗತ್ತೆ. ಏನೋ ಕಡಿಮೆ ಆಯ್ತಲ್ಲಪ್ಪ, ಅಟ್ಲೀಸ್ಟ್ ಹೋಗಿ ತಗೋಬಹುದು ನಾವು ನೆಕ್ಸ್ಟ್ ಮದುವೆಗೆ ಅನ್ನೋದು ಒಂದು ಖುಷಿ. ಬೆಳ್ಳಿನಲ್ಲೂ ಅಷ್ಟೇ ನಮ್ಗೆ ಏಕದಮ್ 4 ಲಕ್ಷ ಚಿಲ್ಲರೆ ದಾಟದ ತಕ್ಷಣ ಅಯ್ಯೋ ಇದೇನಪ್ಪ ಇದು ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು. ಈಗ ಕಡಿಮೆ 2 ಲಕ್ಷ ಚಿಲ್ಲರೆ ಬಂದಿರೋದ್ರಿಂದ ಅದೊಂಥರ ಖುಷಿ ವಿಚಾರ. ಒಂದು 15 ಡೇಸ್ ಅಲ್ಲಿ ಅದು ಫರ್ಕ್. ಎಕ್ಸಾಕ್ಟ್ಲಿ 2 ಲಕ್ಷ ಚಿಲ್ಲರೆ ಇದ್ದಿದ್ದು ಒಂದೇ ಸತಿ 4 ಲಕ್ಷ. ಸೊ ಇದು ಬಾರಿ ಶಾಕ್ ಅಲ್ಲಿ ಎಲ್ರಿಗೂ ಕೂಡ ತಂದ್ಕೊಟ್ಟಿದ್ರು. ಇವಾಗ ಬಟ್ಟೆನೂ ಹಾಕೋಬಹುದು, ಚಿನ್ನನೂ ಹಾಕೋಬಹುದು, ಬೆಳ್ಳಿನೂ ಹಾಕೋಬಹುದು. ಇವಾಗ ಆ ತರ ಖುಷಿ ವಿಚಾರ ಬಂದಿದೆ. ಸರ್ ಈಗ ಗಟ್ಟಿ ಚಿನ್ನ ಗಟ್ಟಿ ಬೆಳ್ಳಿ ಇಟ್ಕೊಂಡಿದಾರಲ್ಲ, ಅವ್ರು ಯಾರು ಎಂಡ್ ಕನ್ಸ್ಯೂಮರ್ಸ್ ಅಲ್ಲ. ಅವ್ರು ಏನಿದ್ರು ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಸ್ ಅಂತ ಅಂದಾಗ ರಿಸ್ಕ್ ತಗೊಳ್ಳೇಬೇಕು. ನೀವು ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ನಾವು ನೀವೆಲ್ಲ ಎಂಡ್ ಯೂಸರ್ಸ್ ಅಂದ್ರೆ ತಗೊಂಡಿದ್ನ ಹಾಕೋಬೇಕು ಅಂತ ಆಸೆ ಪಡೋರು. ನಮಗ್ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ಸೊ ನಾವು ಜಾಸ್ತಿ ಜನ ಇರೋಂತವ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ತೆಗೆದಿಟ್ಕೊಂಡ್ರು ಏನು ಮಾಡಕ್ಕಾಗೋದಿಲ್ಲ. ನಾಳೆ ಮತ್ತೆ ಜಾಸ್ತಿ ಆಗ್ಬೋದು. ನಿಮ್ಗೆ ಏನಿರುತ್ತೆ ಅಂದ್ರೆ ಗ್ಲೋಬಲ್ ಅಲ್ಲಿ ಯೂಶಲಿ ಆ ಚಿನ್ನದ ಬಿಸ್ಕೆಟ್ಸ್ ಈಗೆಲ್ಲ ವಾರ್ಗಳಾಗತ್ತೆ, ಅದೆಲ್ಲ ತೆಗೆದಿಟ್ಕೊಳ್ಳೋದಕ್ಕೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಗೋಲ್ಡ್ ಸಿಲ್ವರ್ ಮಾರ್ಕೆಟ್ ಶೇಕ್ ಇದೀಗ. ಚಿನ್ನ ಬೆಳ್ಳಿ ಖರೀದಿ ಮಾಡೋರೇ ಇಲ್ಲ.
ಅಂಗಡಿಗಳನ್ನ ಮುಚ್ಚಿದ ವ್ಯಾಪಾರಸ್ಥರು. ಚಿನ್ನ ಕೊಡೋಕೆ ಹೋದ್ರೆ ಖರೀದಿಸಲ್ಲ ಅಂತಾರೆ. ಬೇಕಿದ್ರೆ ಚಿನ್ನ ಬೆಳ್ಳಿ ತಗೊಳ್ಳಿ ಕೊಡ್ತೀವಿ ಅಂತಾರೆ. ಚಿನ್ನ ಬೆಳ್ಳಿ ವೆಬ್ಸೈಟ್ಗಳಲ್ಲೂ ಬೈಯಿಂಗ್ ಪ್ರೈಸ್ ಲಾಕ್ ಆಗಿದೆ. ಬರೀ ಸೇಲ್ ಪ್ರೈಸ್ ಮಾತ್ರ ತೋರಿಸ್ತಾ ಇರುವಂತಹ ಚಿನ್ನ ಬೆಳ್ಳಿಯ ವೆಬ್ಸೈಟ್ಗಳು. ಚಿನ್ನ ಬೆಳ್ಳಿ ಸಹವಾಸವೇ ಬೇಡ ಅಂತಿದ್ದಾರೆ ಚಿನಿವಾರ ಪೇಟೆ ಮಂದಿ.